ಜಗತ್ತಿನಲ್ಲೇ ಬೆಲೆ ಕಟ್ಟಲಾದ ಅತ್ಯಂತ ಸುಂದರ ಹಾಗೂ ದುಬಾರಿ ಒಡವೆ ಅಂತಂದರೆ ನಗು. ಫ್ರೆಂಡ್ಸ್, ನಗ್ತಾ ನಗ್ತಾ ಇರೋಣ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ದೊಡ್ಡದಾಗಿರೋದನ್ನು ನಾವು ಕ್ಯಾಪ್ಸಿಕಮ್ ಅಂತಲೇ ಹೇಳ್ತಾರೆ, ಸಣ್ಣದಿರೋದನ್ನು ದೊಣಗಾಯಿ ಅಂತಾರೆ. ನೀವೆಲ್ಲ ಏನಂತೀರಿ ಅಂತಂದೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಇದನ್ನು ಸಣ್ಣ ಸಣ್ಣಕ್ಕೆ ಫಸ್ಟ್ ಬೀಜನ ತೆಗೆದುಬಿಟ್ಟು ರೌಂಡಾಗಿ ಹೆಚ್ಕೊಂಡ್ಬಿಟ್ಟು ಮಧ್ಯದಿರೋ ಬೀಜ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊತೀನಿ. ಇವಾಗ ಅಷ್ಟು ಕ್ಯಾಪ್ಸಿಕನ್ನು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡೆ. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತಾರೆ ಫ್ರೆಂಡ್ಸ್. ಇದು ಗ್ರೀನ್ ಒಂದು ದಿವಸ ತಿಂದರೆ ರೆಡ್, ಯೆಲ್ಲೋ ಇದನ್ನು ಕಂಟಿನ್ಯೂ ಯೂಸ್ ಮಾಡ್ತಾ ಇರಬೇಕು. ಈ ಕ್ಯಾಪ್ಸಿಕಮ್ಮು ಸ್ಕಿನ್ನಿಗೆ ಒಳ್ಳೆ ವಿಟಮಿನ್ಸ್ ಕೊಡುತ್ತೆ ಮತ್ತು ಸ್ಕಿನ್ ನರಿಶ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತೈತಿ ಈ ಕ್ಯಾಪ್ಸಿಕಮ್ ಎಲ್ಲ. ಇವು ಎಲ್ಲ ಕಲರ್ಸ್, ಆಲ್ ಕಲರ್ಸ್. ಮತ್ತು ಈಗ ಇಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ತೇವಾಂಶ ಹೋಗೋವರೆಗೂ ಬಿಸಿ ಮಾಡಿಕೊಂಡು ಈಗ ಇದಕ್ಕೆ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡು ಇದು ಕಾದ ತಕ್ಷಣ ಜೀರಿಗೆ ಹಾಕೋಬೇಕು. ಈ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಈಗ ಜೀರಿಗೆನೂ ಫ್ರೈ ಆಯಿತು, ಚೆನ್ನಾಗಿ ಕಾದಿತ್ತು. ಎಣ್ಣೆ ಜೀರಿಗೆ ಹಾಕಿದೆ. ಇವಾಗ ನಾನು ಈರುಳ್ಳಿನೂ ಹಾಕ್ತಿದ್ದೀನಿ. ಈ ಈರುಳ್ಳಿನೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಿ. ಆಮೇಲೆ ಇದು ಕಟ್ ಮಾಡ್ಕೊಂಡಿದ್ದಂಥ ಕ್ಯಾಪ್ಸಿಕಮನ್ನು ನಾವೆಲ್ಲ ಹಾಕೋಬೇಕು. ಇದು ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಇದು ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಮಾಡ್ತಿರ್ಬೇಕಾದ್ರೆ ನೀವು ಫಸ್ಟ್ ಕ್ಯಾಪ್ಸಿಕಮ್ ಅಷ್ಟೇ ಫ್ರೈ ಮಾಡಿಕೊಂಡು ಇದು ಈರುಳ್ಳಿಗೆ ಹಾಕ್ಕೊಂಡ್ರು ಬರುತ್ತೆ. ಇಲ್ಲಾಂದ್ರೆ ಈರುಳ್ಳಿ ಜೊತೆಗೇ ಫ್ರೈ ಆದರೂ ಚೆನ್ನಾಗಾಗುತ್ತೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟನ್ನು ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕೋದ್ರಿಂದ ಇದು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೇಗ ಬೇಯುತ್ತೆ. ಮತ್ತು ಅದರಲ್ಲಿರೋ ನೀರನ್ನು ಕೂಡ ಬಿಡುತ್ತೆ. ನೀರು ಬಿಟ್ಟ ತಕ್ಷಣ ಅದು ಬೇಯೋಕೆ ಹೆಲ್ಪ್ ಆಗ್ತತಿ. ನಾವು ನೀರೇನು ಹಾಕೋದೇ ಬೇಕಾಗಿಲ್ಲ. ಅದರಿಂದ ಇವಾಗ ಸಾಲ್ಟ್ ಹಾಕ್ಕೊಂಡ್ಬಿಡ್ಬೇಕು. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಂಬಿಡಿ. ಇದಕ್ಕೆ ಮೊದಲೇ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ಹಾಕ್ಕೊಂಬಿಟ್ರೆ ಆಗುತ್ತೆ. ನಾನೇ ನಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 2 ನಿಮಿಷ ಮತ್ತೆ ಫ್ರೈ ಆಗಬೇಕು. ಇದು ಮುಚ್ಚಿಟ್ಬಿಟ್ರೆ ಸಣ್ಣ ಉರಿ ಇಡಬೇಕು. ಸಣ್ಣ ಉರಿ ಇಟ್ಟು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಫ್ರೈ ಆಗ್ತತಿ. ಚಪಾತಿಯೊಂದಿಗೆ ತುಂಬ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಇದು ನೀವು ಒಂದ್ಸಲ ಟ್ರೈ ಮಾಡಿರಿ. ಹಾಗೆ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ರೈಸ್ ಎತ್ತಿಗೂ ಹಾಕ್ಕೊಂಡು ತಿನ್ನೋದಕ್ಕೂ ಭಾಳ ಟೇಸ್ಟ್ ಇರ್ತೈತಿ. ಇದು ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ರೈಸ್ ಟೈಪ್ ಆಗುತ್ತೆ. ಮತ್ತು ಇವಾಗ ನೋಡಿರಿ ಚೆನ್ನಾಗಿ ಫ್ರೈ ಆಗೈತಿ. ಈಗ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೊಮೊಟೊ ಕೂಡ ಇಲ್ಲಿ ಸೇರಿಸ್ತೀನಿ. ಈ ಟೊಮೊಟೊನೂ ಚೆನ್ನಾಗಿ ಒಂದು 2-3 ನಿಮಿಷ ಬೇಯಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋವರೆಗೂ ಮತ್ತೆ ಮುಚ್ಚಿಟ್ಟು ಮತ್ತೊಂದು 2-3 ನಿಮಿಷ ಆದಮೇಲೆ ಎಲ್ಲ ಮಸಾಲ ಐಟಮ್ಸನ್ನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದಿದೆ ನೋಡಿರಿ. ಇವಾಗ ತುಂಬ ಚೆನ್ನಾಗಿ ಎಲ್ಲ ಸಾಫ್ಟಾಗಿ ಬೆಂದಿರ್ತದೆ. ಈಗ ಮಸಾಲ ಐಟಮ್ ಹಾಕೋಬೇಕು. ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗಂತೂ ಭಾಳ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಮಕ್ಕಳಿಗೆ ಲೈಕ್ ಮಾಡ್ತಾರೆ ಸಿಕ್ಕಾಪಟ್ಟೆ. ನೀವು ಇದನ್ನು ಈ ಥರ ಮಾಡಿ ಅವ್ರಿಗೆ ಟಿಫಿನಿಗೆ ಹಾಕಿ ನೋಡಿ ನನಗೆ ಹೇಗಿತ್ತು ಅಂತಂದು ಹೇಳಿ, ಮಕ್ಕಳೆಲ್ಲ ಹೇಗೆ ಹೇಳಿದರು ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಮತ್ತು ಇವಾಗ ನಾನು ಮಸಾಲ ಐಟಮ್ ಹಾಕೋತೀನಿ ನೋಡಿರಿ. ಅರಿಶಿನ ಪುಡಿ, ಖಾರದ ಪುಡಿ, ಹೀಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕೋಬೇಕು. ಹಚ್ಚಿದ ಖಾರದ ಪುಡಿ ಅವೆಲ್ಲ ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ಹಾಕೋರಿ. ಇದಿಷ್ಟೇ ಫ್ರೆಂಡ್ಸ್. ಇದಿಷ್ಟೆಲ್ಲ ಮಾಡ್ಕೊಂಡು ಮಿಕ್ಸ್ ಮಾಡಿಟ್ಬಿಟ್ರೆ ಭಾಳ ಸಿಂಪಲ್ ಆಗೈತಿ. ಇದನ್ನು ಮಾಡಿ ಬಿಟ್ಟರೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಿಟ್ಬಿಟ್ರೆ ಇದು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ. ಇವಾಗ ಕಾಯಿ ರುಬ್ಕೊಂಡು ಹಾಕೋಬೋದು. ಬಟ್ ಕಾಯಿ ರುಬ್ಬಕ್ಕೆ ಹಾಕೊಂಡ್ರೆ ಕಾಮನ್ ದೊಣಗಾಯಿ ಹೇಳಿದ್ನಲ್ಲ ನಾನು ಮೊದಲೇ, ಆ ಥರ ಪಲ್ಯ ತಿಂದಂಗೆ ಆಗುತ್ತೆ ನೋಡಿರಿ. ನೀವು ಮಾಡ್ಕೊಂಡು ತಿಂದರೆ ಒಂಥರ ಟೇಸ್ಟ್ ಗೊತ್ತಾಗುತ್ತೆ. ಬಟ್ ಇದೇ ಥರದ್ದು ಇದು ರೊಟ್ಟಿ ಚಪಾತಿಗೂ ಭಾಳ ಟೇಸ್ಟ್ ಆಗ್ತತಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತಂದು ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಹೀಗೆ ಲಾಸ್ಟಿಗೆ ಮುಚ್ಚಿಬಿಟ್ಟು ನಾನು ಈಗ ಚಪಾತಿ ಒಂದಾಗಿ ಇವತ್ತು ಸರ್ವ್ ಮಾಡಿದ್ದೀನಿ. ನೋಡಿ ಹೇಗಿತ್ತು ಅಂತಂದು ಹೇಳಿ. ಬಿಸಿ ಬಿಸಿ ರುಚಿಯಾದ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ನಾನು ಚಪಾತಿ ಒಂದಿಗೆ ಸರ್ವ್ ಮಾಡಿದ್ದೀನಿ. ನೀವು ರೊಟ್ಟಿ, ಚಪಾತಿ, ರೈಸು ಯಾವುದ್ರ ಜೊತೆಗಾದ್ರೂ ತಿನ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.